ನಮಸ್ಕಾರ ಸ್ನೇಹಿತರೆ. ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅರೆಸ್ಟ್ ಆಗ್ತಿದ್ದಂಗೆ ದೇಶದಲ್ಲಿ ಸಂವಿಧಾನ ಸತ್ತು ಹೋಗಿದೆ ಅಂತೆಲ್ಲ ಕೆಲವರು ಭಾಷಣ ಬಿಗಿತಿದ್ರು. ಆದರೆ ದೆಹಲಿಯಲ್ಲಿ ನೀಟ್ ವಿರುದ್ಧವಾಗಿ ಶುರುವಾದ ಪ್ರತಿಭಟನೆ ಈಗ ರಾಜಕೀಯ ಲಾಭಕ್ಕಾಗಿ ಕಾಂಗ್ರೆಸ್ನವರು ಹೇಗೆ ಅದನ್ನ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇನ್ನು ರಾಹುಲ್ ಗಾಂಧಿ ಜೊತೆಗೆ ನಿಂತಿರುವ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಇನ್ನು ರಾಹುಲ್ ಜೊತೆಗೆ ನಮ್ಮ ಮೊಹಮ್ಮದ್ ನಲ್ಪಾಡ್ ನಿಂತ್ಕೊಂಡು ಆಜಾದಿ ಆಜಾದಿ ಅಂದ್ರೆ ಸ್ವಾತಂತ್ರ್ಯ ಬೇಕು ಅಂತ ಕಿರುಚುತ್ತಿದ್ದಾರೆ. ಇನ್ನು ಈ ಪ್ರತಿಭಟನೆಗೆ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ಲಿಂಕ್ ಅನ್ನು ಬಯಲಿಗೆ ಎಳೆದಿದ್ದಾರೆ ಅಮಿತ್ ಶಾ ರವರು. ಸ್ನೇಹಿತರೆ, ಇದು ನಡೀತಿರೋದು ನೀಟ್ ವಿಚಾರವಾಗಿ ಅಲ್ಲ. ಇದರ ಹಿಂದೆ ಒಂದು ಹಿಡನ್ ಅಜೆಂಡಾ ಇದೆ. ಅದರ ಬಗ್ಗೆ ವಿತ್ ಪ್ರೂಫ್ ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ದೇಶದ ವಿರುದ್ಧವಾಗಿ ಮಾತನಾಡ್ತಿರೋರ್ನ, ದೇಶವನ್ನು ಒಡಿಬೇಕು ಅಂತ ನೋಡ್ತಿರೋರ್ನ ಕೂಡಲೇ ಕೇಂದ್ರ ಸರ್ಕಾರವು ಅರೆಸ್ಟ್ ಮಾಡಬೇಕು ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ನಿಮ್ಗೇನನ್ಸುತ್ತೆ, ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡಲು ರಾಹುಲ್ ಗಾಂಧಿ ಈ ನಾಟಕ ಆಡ್ತಿದ್ದಾರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ಒಂದು ವಿಡಿಯೋ ತೋರಿಸ್ತೀವಿ, ಸ್ವಲ್ಪ ನೋಡಿ. फक दिल्ली पुलिस, फक बीजेपी, फक इंडियन आर्मी. गवर्नमेंट फालतू की है. मोदी जय श्री राम बोलेंगे. मेरा बोला बोलो भाई, मैं जय संविधान बोलूंगा. अल्लाह का मतलब वो शक्ति जो हम सब में है, बस नाम रहेगा अल्लाह का. ಇಲ್ಲಿ ನೀಟ್ ಪ್ರೊಟೆಸ್ಟ್ಗೆ ಬಂದವರು ಮೋದಿಯನ್ನು ಬೈತಿದ್ದಾರೆ, ಭಾರತದ ಆರ್ಮಿಯನ್ನು ಬೈತಿದ್ದಾರೆ, ರಾಮನ ಹೆಸರುಗಳನ್ನು ತೆಗೆದುಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಪಾರ್ಲಿಮೆಂಟ್ಗೆ ನುಗ್ತೀವಿ, ದೇಶವನ್ನ ಹೊಡಿತೀವಿ, ನೇಪಾಳ ರೀತಿ ದಂಗೆ ಹೆಚ್ಚಿಸ್ತೀವಿ ಅಂತೆಲ್ಲ ಕೆಲವರು ಹೇಳ್ತಿದ್ದಾರೆ. ಆದರೆ ಇವತ್ತು ಈ ಪ್ರತಿಭಟನೆ ಮಾಡ್ತಿದ್ದಾರಲ್ಲ ಕಾಂಗ್ರೆಸ್ನವರು, ಈ ನೀಟ್ ಪರೀಕ್ಷೆಯನ್ನು ತಂದಿದ್ದು ಅವರೇ. ಅವರಿಗೆ ಮೋದಿಯನ್ನ ವಿರೋಧಿಸಬೇಕು ಅಷ್ಟೇ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿಬಿಟ್ರೆ ಎಲ್ಲವೂ ಸರಿ ಹೋಗುತ್ತಾ? ಕೇರಳದಲ್ಲಿ ಕೆಪಿಎಸ್ಸಿ ಪೇಪರ್ ಲೀಕ್ ಆಗಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅದರ ಬಗ್ಗೆ ಯಾಕೆ ರಾಹುಲ್ ಗಾಂಧಿ ಮಾತನಾಡ್ತಿಲ್ಲ? ಈ ರಾಹುಲ್ ಗಾಂಧಿ ಹೊರದೇಶಕ್ಕೆ ಹೋಗಿ ಬಂದಾಗೆಲ್ಲ ದೇಶದಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ. ಏನ್ ಈ ದೇಶದ್ರೋಹಿಗಳ ಉದ್ದೇಶ ನೋಡೋಣ ಬನ್ನಿ. ಸ್ನೇಹಿತರೆ, ನೀಟ್ ಪರೀಕ್ಷೆಯನ್ನು ತಂದಿದ್ದೇ 2010ರಲ್ಲಿ ಅಂದಿನ ಮನಮೋಹನ್ ಸಿಂಗ್ ಸರ್ಕಾರ. ಆನಂತರ 2012ರಲ್ಲಿ ಮೊದಲ ಬಾರಿಗೆ ನೀಟ್ ಪರೀಕ್ಷೆ ಆಯಿತು. ಇತ್ತೀಚೆಗೆ ನಡೆದ 2026ರಲ್ಲಿ ನೀಟ್ ಪೇಪರ್ ಲೀಕ್ ಆಯಿತು ಎಂದು ವರದಿ ಆಯಿತು. ಅದಕ್ಕೆ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಕ್ಷಮೆ ಕೇಳಿದ್ರು ಮತ್ತು ಈ ಕೇಸನ್ನು ಸಿಬಿಐಗೆ ವರ್ಗಾಯಿಸಲಾಯಿತು. ಹಾಗೂ 11 ಜನರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಮತ್ತೆ ರೀ ಎಕ್ಸಾಮ್ ಕೂಡ ಮಾಡಿ ಮುಗಿಸಿದ್ದಾರೆ. ಅಸಲಿಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಯಾರೋ ಕಾಲೇಜ್ ಹೆಡ್ ಈ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಆನ್ಲೈನ್ನಲ್ಲಿ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೂಲಕ ನಡೆಸುವುದಾಗಿ ಕೂಡ ಧರ್ಮೇಂದ್ರ ಪ್ರಧಾನ್ ರವರು ತಿಳಿಸಿದರು. ನೀಟ್ ಎಕ್ಸಾಮ್ ಮುಂದಿನ ಬಾರಿಯಿಂದ ಲೀಕ್ ಆಗೋಕೆ ಸಾಧ್ಯವಿಲ್ಲ. ಆದರೆ ನಮ್ಮ ದೇಶದಲ್ಲಿ ಹೇಗಾದರೂ ಮಾಡಿ ಗಲಭೆ ಸೃಷ್ಟಿಸೋಕೆ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿಕೊಳ್ತು. ಈ ಪಾರ್ಟಿ ಹುಟ್ಟಿಕೊಳ್ಳೋಕೆ ಕಾರಣ ಸುಪ್ರೀಂ ಕೋರ್ಟ್ ಜಡ್ಜ್ ನೀಡಿದ ಹೇಳಿಕೆ. ಆದರೆ ಆ ಕಾಕ್ರೋಚ್ ಪಾರ್ಟಿ ಮಾತ್ರ ಮೋದಿ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಿದೆ. ಇದಕ್ಕೆ ಉದಾಹರಣೆ ಎಂದ್ರೆ ಪಂಜಾಬ್ನಲ್ಲಿ ಗವರ್ಮೆಂಟ್ ಎಕ್ಸಾಮ್ಗಳ ಪೇಪರ್ ಲೀಕ್ ಆಗಿದೆ. ಸಾವಿರಾರು ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ಸಿಜೆಪಿ ಪಾರ್ಟಿ ಇದರ ಬಗ್ಗೆ ಕಿವಿ ಕೊಡ್ತಿಲ್ಲ. ಯಾಕೆಂದ್ರೆ ಪಂಜಾಬ್ನಲ್ಲಿ ಅಧಿಕಾರದಲ್ಲಿ ಇರೋದು ಆಮ್ ಆದ್ಮಿ ಪಾರ್ಟಿ. ಇನ್ನು ಕೇರಳದಲ್ಲಿ ಕೂಡ ಕೆಪಿಎಸ್ಸಿ ಹೇಗೆ ಕರ್ನಾಟಕದಲ್ಲಿ ಕೆಎಎಸ್ ಇರುತ್ತೋ ಅದರ ಪ್ರಶ್ನೆ ಪತ್ರಿಕೆಗಳು ಕೂಡ ಲೀಕ್ ಆಗಿದೆ. ಅಲ್ಲೂ ಕೂಡ ಸಾವಿರಾರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಆದರೆ ಸಿಜೆಪಿ ಪಾರ್ಟಿ ಇದರ ಬಗ್ಗೆ ಬಾಯಿ ಬಿಚ್ಚುತ್ತಿಲ್ಲ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ನೋಡೋಣ, ರಾಹುಲ್ ಗಾಂಧಿ ಅಲ್ಲಿನ ಎಜುಕೇಷನ್ ಮಿನಿಸ್ಟರ್ ಕೈಯಲ್ಲಿ ರಾಜೀನಾಮೆ ಕೊಡಿಸ್ಲಿ. ಈಗ ಪೇಪರ್ ಲೀಕ್ ಮಾಡಿರೋದು ಎಜುಕೇಷನ್ ಮಿನಿಸ್ಟರ್ ಅಲ್ಲ ತಾನೆ. ಯಾರು ಲೀಕ್ ಮಾಡಿದ್ರೋ ಅವರಿಗೆ ಶಿಕ್ಷೆ ಆಗಬೇಕು. ಅದನ್ನ ಬಿಟ್ಟು ಎಲ್ಲದಕ್ಕೂ ರೆಸಿಗ್ನೇಷನ್ ಕೇಳಿದ್ರೆ ಹೇಗೆ ಸ್ವಾಮಿ? ಕರ್ನಾಟಕದಲ್ಲಿ ಕಳೆದ ವರ್ಷ ಆರ್ಸಿಬಿ ಕಾಲ್ತುಳಿತದಲ್ಲಿ 11 ಜನ ಮೃತಪಟ್ಟರು. ಅದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿತ್ತು. ಆಗ ಸಿದ್ದರಾಮಯ್ಯ ಅವರಾಗಿರಲಿ, ಡಿ.ಕೆ. ಶಿವಕುಮಾರ್ ರವರು ಆಗಿರಲಿ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ?
ರಾಜ್ಯ ಸರ್ಕಾರದಲ್ಲಿ 1.5 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಅದನ್ನು ತುಂಬಿಸಿ ಅಂತ ಲಕ್ಷಾಂತರ ಜನ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಆಗ ಯಾಕೆ ರಾಹುಲ್ ಗಾಂಧಿ ಸುಮ್ಮನಿದ್ರು? ನಮ್ಮ ರಾಜ್ಯದಲ್ಲೇ PSI ಸ್ಕ್ಯಾಮ್, KAS ಸ್ಕ್ಯಾಮ್ ಆದಾಗ ಯಾಕೆ ಯಾವುದೇ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿಲ್ಲ? ಇದೆಲ್ಲ ನಡೀತಿರೋದು ನೀಟ್ ವಿಚಾರಕ್ಕೆ ಅಲ್ಲ ಸ್ನೇಹಿತರೆ. ಮೊದಲಿಗೆ ಮೋದಿ ಸರ್ಕಾರವು FCRA 2.0 ಕಾನೂನು ತರುತ್ತದೆ. ಅದನ್ನು ನಿಲ್ಲಿಸುವುದಕ್ಕೆ ಈ ಗಲಭೆಗಳನ್ನು ಸೃಷ್ಟಿಸುತ್ತಿದ್ದಾರೆ ಅಷ್ಟೇ. ಸ್ನೇಹಿತರೆ, FCRA ಅಂತಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ. ಈ ಕಾನೂನಿನ ಅಡಿ ವಿದೇಶಗಳಿಂದ NGOಗಳಿಗೆ ಹಣ ಬರುತ್ತಲ್ಲ, ಅದನ್ನು ಡಿಜಿಟಲೈಸ್ ಹಾಗೂ ಸಂಪೂರ್ಣ ನಿಯಂತ್ರಣ ಮಾಡುವುದು. ಈ ಬಿಲ್ ಅನ್ನು ಅಮಿತ್ ಶಾ ರವರು ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಲು ಎಲ್ಲಾ ತಯಾರಿ ನಡೆಸುತ್ತಿದ್ದಾರೆ. ಅದಕ್ಕಾಗಿನೇ ಈ ಪ್ರತಿಭಟನೆ ಜೋರಾಗಿರೋದು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸಾವಿರಾರು NGOಗಳಿಗೆ 22,000 ಕೋಟಿ ರೂಪಾಯಿ ಹಣ ಬರುತ್ತೆ. ಈ ಹಣವನ್ನ ದೇಶದಲ್ಲಿ ಗಲಭೆ ಉಂಟು ಮಾಡಲು, ಅಶಾಂತಿ ಉಂಟು ಮಾಡಲು ಉಪಯೋಗಿಸುತ್ತಾರೆ. ಕೇಂದ್ರದಲ್ಲಿ ಮೋದಿ ಸರ್ಕಾರವಿದೆ. ಸ್ನೇಹಿತರೆ, ಪ್ರಪಂಚದ ಯಾವುದೇ ದೇಶದಲ್ಲೂ ಯಾವ ಪ್ರಧಾನಿ ಇರಬಹುದು, ರಾಷ್ಟ್ರಪತಿ ಇರಬಹುದು, ಕಂಟಿನ್ಯೂಸ್ ಆಗಿ 2 ಬಾರಿ ಆಯ್ಕೆ ಆಗಿಲ್ಲ. ಅಮೆರಿಕ ಅಧ್ಯಕ್ಷರೇ ಟ್ರಂಪ್ ಕೂಡ 1 ಬಾರಿ ಸೋತು ಆನಂತರ 2ನೇ ಬಾರಿ ಗೆದ್ದರು. ಆದರೆ ಮೋದಿ ಅವರು ಸತತ 3 ಬಾರಿ ಪ್ರಧಾನಿಯಾಗ್ಬಿಟ್ಟಿದ್ದಾರೆ. ಈ ವಿಚಾರ ಅನೇಕ ವಿರೋಧಿ ದೇಶಗಳಿಗೆ ಇಷ್ಟವಾಗುತ್ತಿಲ್ಲ. ನಮ್ಮ ಕಾಂಗ್ರೆಸ್ನವರಿಗೂ ಈ ವಿಷಯ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ಈ ಕಾರಣಕ್ಕಾಗಿ ನೀಟ್ ವಿಚಾರವನ್ನು ಹಿಡಿದುಕೊಂಡು ದೇಶದಲ್ಲಿ ಅಶಾಂತಿ ಉಂಟು ಮಾಡಲು ಹೊರಟಿದ್ದಾರೆ ಈ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ. ಇನ್ನು ಈ ಸೋನಂ ವಾಂಗ್ಚುಕ್ 6 ತಿಂಗಳ ಹಿಂದೆ ಅಷ್ಟೇ ಪಾಕಿಸ್ತಾನ್ಗೆ ಹೋಗಿದ್ದ. ಅದು ಕೂಡ ಎನ್ವಿರಾನ್ಮೆಂಟ್ ಉಳಿಸೋಕೆ ಅಂತ. ಈತನಿಗೆ ಲಡಾಖ್ ಭಾರತದೊಂದಿಗೆ ಇರೋದು ಇಷ್ಟವಿಲ್ಲ. ಎಲ್ಲ ಇಂತಹ ವಿರೋಧಗಳೇ ನೀಟ್ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಿರೋದು. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಕೂಡ ವಿದೇಶಕ್ಕೆ ಹೋಗಿದ್ರು. ಅದು ಮುಸ್ಲಿಂ ದೇಶ ಅಂತ ಹೇಳಲಾಗುತ್ತಿದೆ. ಅಲ್ಲಿಂದ ಬಂದ ಕೂಡಲೇ ಹೊಸ ನಾಟಕ ಆಡಲು ಶುರು ಮಾಡಿದ್ದಾರೆ ಈ ರಾಹುಲ್ ಗಾಂಧಿ ಅವರು. ಇನ್ನು ಅವರ ಈ ನೀಟ್ ಪ್ರತಿಭಟನೆಯನ್ನು ಹೈಜಾಕ್ ಮಾಡಿದ್ದಾರೆ ಅಂತ ಅವರ ವಿರುದ್ಧ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಅವರು ತಿರುಗಿ ಬಿದ್ದಿದ್ದಾರೆ. ಯಾಕಂದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಬಿ ಟೀಮ್ ಅಂತಾನೇ ಹೇಳಬಹುದು. ಇನ್ನು DK ಶಿವಕುಮಾರ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಬಿಡದಿಯಲ್ಲಿ ಸಾವಿರಾರು ಜನ ರೈತರು ಭೂಮಿ ಕೊಡಲ್ಲ ಅಂತ ಹೋರಾಡುತ್ತಿದ್ದಾರೆ. ಆದರೆ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ಡೆಲ್ಲಿಗೆ ಹೋಗಿ ಪಾಪ ರಾಹುಲ್ ಗಾಂಧಿ ಕಾರಿಂದೆ ಓಡ್ತಿದ್ರು. ಇನ್ನು ಪ್ರತಿಭಟನೆ ಜಾಗದಲ್ಲಿ ಜೈ ಶ್ರೀರಾಮ್ ಎಂದು ನಾವು ಕೂಗೋಲ್ಲ, ಆದರೆ ಅಲ್ಲಾ ಹೆಸರನ್ನ ಕೂಗುವುದು, ಕಾಶ್ಮೀರ್ಗೆ ಸ್ವಾತಂತ್ರ್ಯ ಕೊಡಿಸ್ತೀವಿ ಅಂತ ಹೇಳೋದು, ದೇಶವನ್ನು ಒಡೆಯುವ ಮಾತನ್ನು ಆಡ್ತಿದ್ದಾರೆ. ಮೋದಿಯನ್ನ ಪ್ರಧಾನಿ ಸ್ಥಾನದಿಂದ ಇಳಿಸಲು ನೋಡುತ್ತಿದ್ದಾರೆ. ರಾಹುಲ್ ಗಾಂಧಿಗೆ ಇಷ್ಟ ಆಗ್ಲಿಲ್ಲ ಅಂತಾನೋ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಇಷ್ಟ ಆಗ್ಲಿಲ್ಲ ಅಂತ ಪ್ರಧಾನಮಂತ್ರಿ ಬದಲಾಗೋದಿಲ್ಲ. ದೇಶದಲ್ಲಿ ಸಂವಿಧಾನವಿದೆ. ಮೋದಿ ಅವರನ್ನು ಜನರು ಆಯ್ಕೆ ಮಾಡಿ ಕಳಿಸಿರುವುದು. ಜನರಿಗೆ ಇಷ್ಟವಿಲ್ಲದಿದ್ದರೆ ಮುಂದಿನ ಬಾರಿ ಮೋದಿಯನ್ನು ಜನರೇ ಸೋಲಿಸುತ್ತಾರೆ. ಆದರೆ ಪ್ರಧಾನಮಂತ್ರಿ ಮನೆಗೆ ಮುತ್ತಿಗೆ ಹಾಕುವುದು, ಮೋದಿಗೆ ಧಮಕಿ ಹಾಕುವಂತಹ ಕೆಲಸವನ್ನು ಬಿಟ್ಟು ರಾಹುಲ್ ಗಾಂಧಿ ದೇಶದ ಜನರ ಮುಂದೆ ಹೋಗಲಿ, ಆಗ ಅವರಿಗೆ ತಕ್ಕ ಉತ್ತರ ಸಿಗಲಿದೆ. ಸ್ನೇಹಿತರೆ, ಪ್ರೊಟೆಸ್ಟ್ ಜಾಗದಲ್ಲಿ ಈ ವ್ಯಕ್ತಿ ಪೊಲೀಸ್ ಕಾರಿಗೆ ಬೆಂಕಿ ಹಚ್ಚಲು ಮುಂದಾಗುತ್ತಾನೆ. ಇವನು ಯಾವ ಸೀಮೆ ಸ್ಟೂಡೆಂಟು? ಅಷ್ಟೇ ಅಲ್ಲದೆ ಪ್ರೊಟೆಸ್ಟ್ ಜಾಗದಲ್ಲಿ ಮುಂಚಿನ ದಿನವೇ 1 ಲಾರಿ ಅಷ್ಟು ಕಲ್ಲುಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ರು. ಇದನ್ನ ಶಾಂತಿಯುತ ಪ್ರತಿಭಟನೆ ಅಂತ ಕರೆಯೋಕೆ ಆಗುತ್ತಾ? ಈ ವಿಚಾರದಲ್ಲಿ ನಿಜವಾಗಿಯೂ ಮೋದಿ ಮೇಲೆ ನಮಗೆ ಬೇಜಾರಿದೆ. ಇಷ್ಟು ದೊಡ್ಡ ಗಲಭೆ ನಡೀತಿದ್ರೂ ಸುಮ್ಮನೆ ಕೂತಿದ್ದಾರೆ. ಚೈನಾ ಅಥವಾ ರಷ್ಯಾದಲ್ಲಿ ಇಂತಹ ಘಟನೆ ನಡೆದಿದ್ರೆ ಸೀದಾ ಬುಲ್ಡೋಸರ್ಗಳು, ಆರ್ಮಿ ಟ್ಯಾಂಕ್ಗಳು ರೋಡಿಗೆ ಇಳಿತಿದ್ವು. ನಮ್ ಯೋಗಿ ಆದಿತ್ಯನಾಥ್ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ರು. ಆದರೆ ಈ ವಿಚಾರದಲ್ಲಿ ಪ್ರೊಟೆಸ್ಟ್ ಮಾಡೋಕೆ ಮೋದಿ ಅವರು ಬಿಟ್ಟಿರೋದೇ ತಪ್ಪು ಅಂತ ನಮ್ಮ ಅಭಿಪ್ರಾಯ. ಇನ್ನು ಭಾರತದಲ್ಲಿ ಆಗುತ್ತಿರುವ ಗಲಭೆಗಳನ್ನು ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ತುಂಬಾ ಉತ್ಸಾಹದಿಂದ ತೋರಿಸುತ್ತಿದ್ದಾರೆ. ಮೋದಿ ಸರ್ಕಾರ ಬಿದ್ದು ಹೋಗುತ್ತಿದೆ ಅಂತೆಲ್ಲ ಬಿಂಬಿಸುತ್ತಿದ್ದಾರೆ. ಆದರೆ ಇದು ಭಾರತ. ನಮ್ಮ ಭಾರತಕ್ಕೆ ಅದರದ್ದೇ ಆದ ಇತಿಹಾಸವಿದೆ, ಕಾನೂನುಗಳಿವೆ. ರಾತ್ರೋರಾತ್ರಿ ಪ್ರಧಾನಿ ಬದಲಾಗಲ್ಲ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.